ಓಕೆ, ಜಡ್ಜ್ಮೆಂಟ್ ಬಂದ ನಂತರದಲ್ಲಿ ಈ ಆದೇಶದ ನಂತರ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು ಜಮೀರ್ ಅಹ್ಮದ್. ಈಗ ಅದು ಲೀಗಲಿ ಚಾಲೆಂಜ್ ಆಗ್ತಾ ಇದೆ. ನ್ಯಾಯಾಲಯದ ಬಗ್ಗೆ ಭಕ್ತಿ ಬೇಡವಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿದ್ದಾರೆ ಅಬ್ರಹಾಂ. ಇವತ್ತು ಅಥವಾ ನಾಳೆ ನ್ಯಾಯಾಂಗ ನಿಂದನೆ ಅರ್ಜಿ ಹಾಕ್ತೀನಿ ಅಂತ ಕೂಡ ಟಿ.ಜೆ. ಅಬ್ರಹಾಂ ಹೇಳಿದ್ದಾರೆ. ಜಮೀರ್ ಅವರ ವಿವಾದಾತ್ಮಕ ಹೇಳಿಕೆ ಇದೊಂದು ಪೊಲಿಟಿಕಲ್ ಜಡ್ಜ್ಮೆಂಟ್. ನಮಗೆ ನಿನ್ನೆ ಒಂದು ಜಯ ಆಗಿತ್ತು, ಇವತ್ತು ಒಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಕೊಟ್ಟಿದೆ ಅಂತ ಕೂಡ ಹೇಳಿದ್ರು. ಈ ವಿಷಯವಾಗಿ ಅವರು ದೂರನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿಗೆ ಏನಾಗಿದೆ, ಅವರು ಪೊಲಿಟಿಕಲ್ ಸಿದ್ದರಾಮಯ್ಯ ಅವ್ರನ್ನ ಪಾಪ್ಯುಲಾರಿಟಿಗೆ ಸಹಿಸಕ್ ಸಾಧ್ಯ ಆಗ್ತಲ್ಲ. ಇದೊಂದು ಅಂತರ ಸಿಕ್ಕಿದೆ ಅವ್ರಿಗೆ. ಇದರಲ್ಲಿ ಇನ್ಕ್ಯಾಶ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ದಾರೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯ ಇದ್ದಲ್ಲಿ ಯಾವುದು ಪಾತ್ರ ಇಲ್ಲ ಅಂತ, ಯಾವುದು ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದ್ರೆ ತನಿಖೆ ಆಗಲಿ. ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ, ಯಾರಿದಾರಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ. ಅವ್ರು ಹೇಳಿರ್ಬೋದು, ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದ್ಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹ್ಮದ್ ಕೈವಾಡ ಇದೆಯಲ್ಲ, ನಿಮ್ ಕೈವಾಡ ಇದೆಯಲ್ಲ, ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. ನೂರು ಸಿದ್ದರಾಮಯ್ಯ ಯಾವ ತಪ್ಪು ಮಾಡಿಲ್ಲ, ಸಿದ್ದರಾಮಯ್ಯ ಯಾವ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಪೊಲಿಟಿಕಲ್ ನಾನು ಬಿಡಿಸಿ ಹೇಳಂಗಿಲ್ಲ. ನಾನು ಇದು ಪೊಲಿಟಿಕಲ್ ಆಗಿರೋದು. ನಿನ್ನೆ ಜಡ್ಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ. ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದು, ನಾಲಿಗೆ ಹರಿಬಿಟ್ಟಿದ್ದಾನೆ ಅವನು. ಆ ಟ್ರಾನ್ಸ್ಪೋರ್ಟ್ನವ್ರ ಹತ್ರ ಮಾತಾಡ್ದಂಗೆ ಮಾತಾಡ್ತಾರ. ಇದೇನ್ರಿ ಇದು, ಹುಡುಗಾಟನ? ಇಲ್ಲ ರಾಜಕಾರಣದಲ್ಲಿ ನೀವು ಕೂತ್ಕೊಂಡು ಮಾತಾಡ್ತಿರಲ್ಲ, ಭಾಷಾ ಬಿಗಿದಿರಲ್ಲ, ನಾಲಿಗೆ ಬಿಗಿ ಇಲ್ದಿರ ಮಾತಾಡ್ತಿರಲ್ಲ, ಆ ರೀತಿ ಕೋರ್ಟ್ ಬಗ್ಗೆ ಮಾತಾಡೋಕ್ಕಾಗುತ್ತಾ? ಪೊಲಿಟಿಕಲ್ ಆದೇಶ ಅಂತ ಹೇಳ್ತಾರೆ, ಪೊಲಿಟಿಕಲ್ ಆರ್ಡರ್ ಅಂತೆ. ಯಾವುದು ಪೊಲಿಟಿಕಲ್ ಆರ್ಡ್ರು? ಜಡ್ಜಸ್ಸನ್ನು ಪೊಲಿಟಿಕಲ್ ಲೆವೆಲ್ಗೆ ಇಳಿಸ್ತಾರ? ಭಯ ಭಕ್ತಿ ಅನ್ನೋದು ಇಲ್ವಾ? ನೀವು ಮಾತಾಡೋವಾಗ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರ ಅಂತ. ನನ್ನ ಬಗ್ಗೆ ಮಾತಾಡ್ರಿ, ನಾವು ವಿ ವಿಲ್ ಡಿಫಮೇಷನ್ ಅಂತ ಹೋಗ್ತೀವಿ. ನಮ್ಮ ಜೊತೆಲಿರೋರ ಬಗ್ಗೆ ಮಾತಾಡ್ರಿ, ಪರವಾಗಿಲ್ಲ, ನಾವು ಕೇಳಿದ್ದೀವಲ್ಲ ನೀವು ಮಾತಾಡೋದು. ಬಟ್ ಕೋರ್ಟ್ ಬಗ್ಗೆ ನೀವು ಎಷ್ಟು ನಿರ್ಲಕ್ಷ್ಯ, ಎಷ್ಟು ಕ್ಯಾಶುಯಲಾಗಿ ನೀವು, ಎಷ್ಟು ಧೈರ್ಯ ಇರ್ಬೇಕು ನಿಮಗೆ ಮಾತಾಡ್ಬೇಕಾದ್ರೆ. ನಾವೀಗ ಕಂಟೆಂಪ್ಟ್ ಮೂವ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ಮೂವ್ ಆಗ್ತದೆ ಇವತ್ತು, ಇಲ್ಲ ನಾಳೆ ಬೆಳಗ್ಗೆ ಫೈಲಿಂಗ್ ಆಗ್ತದೆ. ಪ್ರಿಪ್ರೇಷನ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್. ಡ್ರಾಫ್ಟಿಂಗ್ ಶುರು ಮಾಡಿದ್ದೀವಿ. ನಾವು ಯಾಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಭಯ ಬರಬೇಕು ರೀ. ಕೋರ್ಟು ಅಂತ ಹೇಳಿದ್ರೆ ಕೋರ್ಟ್ ಬಗ್ಗೆ ಮಾತಾಡಿದಾಗ ಭಯ ಬರಬೇಕು. ಆ ಒಂದು ಕಾರಣಕ್ಕೆ ನಾವು ಕಂಟೆಂಪ್ಟ್ ಮಾಡ್ತಾಯಿದ್ದೀವಿ.